ಹೆಲೋ ಎವ್ರಿವನ್. ಸೊ ಇವಾಗ ಈ ಒಂದು ಪ್ರಾಬ್ಲಮಲ್ಲಿ ಸೇಮ್ ಹಿಂದೆ ಏನು ಪ್ರಾಬ್ಲಮ್ ಮಾಡಿದ್ದೀವಿ ನಾವು ಅದೇ ಥರ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೇಮ್ ಅದೇ ಥರ ಮಾಡೋದು. ಆದರೆ ಇಲ್ಲಿ ಎಕ್ಸ್ಟ್ರಾ ಏನಿದೆ, ಈ 1 kg ಅನ್ನೋದು ಎಕ್ಸ್ಟ್ರಾ ಇದೆ. ಸೊ ಇದನ್ನು ನೋಡಿಕೊಂಡ್ರೆ ಆರಾಮ್ಸೆ ಆಗಿ ಮಾಡ್ಬೋದು. ಸೊ ಇವಾಗ ನಾವೇನು ಕಂಡಿಬೇಕು, ಆಕ್ಸಲರೇಷನ್ ಕಂಡಿಬೇಕು. ಅದೇ ಥರ ಟೆನ್ಷನ್ ಕೂಡ ನಾವೇನು ಮಾಡಬೇಕು, ಇಲ್ಲಿ ಸಾಲ್ವ್ ಮಾಡಿ ಫೈಂಡ್ ಮಾಡಬೇಕಾಗತ್ತೆ. ಹಾಗಾದ್ರೆ ಇವಾಗ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಸೊ ಇವಾಗ ಇದಕ್ಕೆ ಗ್ರಾವಿಟೇಷನಲ್ ಫೋರ್ಸು ಎಮ್ ಬಂದು 6, ಜಿ ಬಂದು 10. ಸೊ ಎಮ್ ಇಂಟು ಜಿ 6 ಇಂಟು 10 ದಟ್ ಈಸ್ 60 ನ್ಯೂಟನ್. ಮೇಲೆ ಕಡೆಗೆ ಏನಾಗ್ತಾ ಇರುತ್ತೆ, ಟೆನ್ಷನ್. ಸಿ ಇದು ಒಂದೇ ಹಗ್ಗನ ಏನು ಮಾಡಿದ್ದಾರೆ, ಎಳ್ಕೊಂಡು ಹೋಗಿದ್ದಾರೆ, ರೈಟಾ? ಸೊ ಏನು ಮಾಡಿದ್ದಾರೆ, ಒಂದೇ ಹಗ್ಗನ ಎಳ್ಕೊಂಡು ಹೋಗಿದ್ದಾರೆ. ಎಲ್ಲಿಂದ? ಈ ಮಾಸಿಂದ ಈ ಮಾಸ್ವರೆಗೂ. ಹಾಗಾದ್ರೆ ಇಲ್ಲಿ T1 ಆಯಿತು ಅಂದರೆ ಇಲ್ಲೂ ಕೂಡ ಏನಾಗುತ್ತೆ, T1 ಆಗಿರುತ್ತೆ. ಆಮೇಲೆ ಇವಾಗ ಇಲ್ಲೇನಾಗಿದೆ, ಬೇರೆ ಹಗ್ಗ ಯೂಸ್ ಮಾಡಿದ್ದಾರೆ. ಬಿಕಾಸ್ ಯಾಕೆಂದರೆ ಈ ಮಾಸಿಂದ ಈ ಮಾಸ್ಗೆ ಕನೆಕ್ಷನ್ಗೆ. ಸೊ ಹಾಗಾಗಿ ಇಲ್ಲಿ ಟೆನ್ಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಲೆಟ್ ಇಟ್ ಬಿ T2. ಹಾಗಾದರೆ ಇದು ಸೇಮ್ ಹಗ್ಗ ಆಗಿರೋದ್ರಿಂದ ಇದು ಕೂಡ T2. ಅರ್ಥ ಆಯ್ತಾ? ಸೊ ಇವಾಗ ಇಲ್ಲೇನಾಗಿದೆ, ಓಕೆ, ಈ ಒಂದು ಮಾಸ್ಗೆ mg ಕೆಳಗಡೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ಮಾಸ್ ಇಂಟು ಜಿ, ದಟ್ ಈಸ್ 1 ಇಂಟು ದಟ್ ಈಸ್ mg ಆಗಿರುತ್ತಲ್ವಾ. ಸೊ 1 ಇಂಟು ಜಿ ಬಂದು 10. ಸೊ ಹಾಗಾಗಿ ಇದು 10 ನ್ಯೂಟನ್. ಇಲ್ಲೇನಾಗಿರುತ್ತೆ, ಹಾಗಾದ್ರೆ ಇದೇ ಥರ 30 ನ್ಯೂಟನ್. ಅರ್ಥ ಆಯ್ತಾ? ಇವಾಗ ನೋಡ್ಕೊಳ್ಳಿ, ಇವಾಗ ಇಲ್ಲಿ ಇದಕ್ಕೆ ನಾರ್ಮಲ್ ಕೂಡ ಆಕ್ಟ್ ಆಗ್ತಾ ಇರುತ್ತಾ? ಬಿಕಾಸ್ ಯಾಕೆ ಅಂದರೆ ಇದು ಕಾಂಟ್ಯಾಕ್ಟಲ್ಲಿದೆ. ಸೊ ನಾರ್ಮಲ್ ಇಸ್ ಅ ಕಾಂಟ್ಯಾಕ್ಟ್ ಫೋರ್ಸ್ ಆಗಿರೋದ್ರಿಂದ ಇದು ಕಾಂಟ್ಯಾಕ್ಟ್ ಅಲ್ಲಿ ಇತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಫೋರ್ಸ್ ಏನಾಗಿರುತ್ತೆ, ಆಪೋಸಿಟ್ ಆಗಿ ಇಲ್ಲಿ ಏನಾಗ್ತಾ ಇರುತ್ತೆ, ಆ ಕಡೆಗೆ ಆಕ್ಟ್ ಆಗ್ತಾ ಇರೋದ್ರಿಂದ ಇವೆರಡು ಏನಾಗುತ್ತೆ, ಆಪೋಸಿಟ್ ಅಂಡ್ ಈಕ್ವಲ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನಾವು ಸೊ ಓನ್ಲಿ ವೈ ಆಕ್ಸಿಸ್ ಅಲ್ಲಿ ನಾವೆಲ್ಲ ಫೋರ್ಸಸ್ನ ತಗೊಂಡ್ವಿ ಅಂತ ಅಂದರೆ ಸೇಮ್ ಇವಾಗ ಏನು ಮಾಡ್ಬೋದು, ನಾವು ಇದೇ ಥರನೇ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು ನೆಟ್ ಫೋರ್ಸ್ ಡಿವೈಡೆಡ್ ಬೈ ಮಾಸ್ ನೆಟ್ ಆಗಿರೋದ್ರಿಂದ ಇವಾಗ ನೆಟ್ ಫೋರ್ಸ್ ಅಲಾಂಗ್ ವೈ ನೀವು ನೋಡಿದ್ರೆ ಒಂದು 60 ಇದೆ, ಇನ್ನೊಂದು 30 ಇದೆ. ಒಂದು 60 ಇದೆ, ಒಂದು 30 ಇದೆ. ಇವಾಗ ಏನು ಮಾಡಬೇಕು, ಇವೆರಡನ್ನು ನೀವು ಆಗಲೇ ಹಿಂದಿನ ಪ್ರಾಬ್ಲಮಲ್ಲಿ ಇಲ್ಲಿ ಮಾಡಿದ್ವಲ್ಲ, ನಾವು ಏನು ಮಾಡಿದ್ವಿ, ಇದನ್ನು ಆರಿಜಾಂಟಲ್ ಆಗಿ ತೊಗೊಂಡ್ವಿ, ಇವೆರಡನ್ನು ಮೈನಸ್ ಮಾಡ್ಕೊಂಡ್ವಿ. ಅದೇ ಥರ ಇವಾಗ ಇದನ್ನು ಏನು ಮಾಡ್ತೀನಿ, ನಾನು ಆರಿಜಾಂಟಲ್ ಆಗಿ ತೊಗೊಳ್ತೇನೆ. ಇಲ್ಲಿ ಏನಿದೆ 1 kg ಇದೆ, ಇಲ್ಲಿ ಏನಿದೆ 6 kg ಇದೆ, ಇಲ್ಲಿ ಏನಿದೆ 3 kg ಇದೆ. 3 kgಗೆ ಈ ಕಡೆ 30 ನ್ಯೂಟನ್ನು, ಆ ಕಡೆ ಇದಕ್ಕೆ 60 ನ್ಯೂಟನ್ ಆ್ಯಕ್ಟ್ ಆಗ್ತಾ ಇದೆ. ಹಾಗಾದರೆ ನೆಟ್ ಫೋರ್ಸ್ ಏನಾಗುತ್ತೆ, 60 ಮೈನಸ್ 30 ಆಗುತ್ತೆ. ಡಿವೈಡೆಡ್ ಬೈ ನೆಟ್ ಮಾಸ್ ಏನಾಗುತ್ತೆ, ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್. ದಟ್ ಈಸ್ 6 + 1 7, 7 + 3 ಏನಾಗುತ್ತೆ, 10 ಆಗುತ್ತೆ. ಇವಾಗ 60ಯಲ್ಲಿ 30 ಹೋದರೆ 30 ಡಿವೈಡೆಡ್ ಬೈ 10, ಹಾಗಾದರೆ 3 m/s² ಇಸ್ ದ ಆಕ್ಸಲರೇಷನ್. ಈ ಆಕ್ಸಲರೇಷನ್, ಕಾಮನ್ ಆಕ್ಸಲರೇಷನ್ ಏನಾಯಿತು, ಇವಾಗ ನಮಗೆ 3 m/s² ಆಯಿತು. ಇಫ್ ನಾವೇನಾದರೂ ಇವಾಗ T1 ಕಂಡಿಬೇಕು ಅಂತ ಅಂದ್ಕೊಳ್ಳಿ, ಈ T1 ಕಂಡುಹಿಡಿಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಿ, ನೀವು ಫ್ರೀ ಬಾಡಿ ಡಯಾಗ್ರಾಮ್, ದಟ್ ಈಸ್ ಎಫ್ ಬಿ ಡಿ ಆಫ್ 6 kg ಬರೀರಿ. ಆವಾಗ ಏನಾಗುತ್ತೆ, ದಿಸ್ ಇಸ್ ದ 6 kg, ಮೇಲೆಗಡೆ T1, ಕೆಳಗಡೆ 60. ಹಾಗಾದರೆ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ನೆಟ್ ಫೋರ್ಸ್ ಬಂದ್ಬಿಟ್ಟು ಏನಾಗುತ್ತೆ, 60 ಮೈನಸ್ T1 ಆಗುತ್ತೆ. ಮಾಸ್ ಬಂದ್ಬಿಟ್ಟು 6 ಆಗಿದೆ. ಆಕ್ಸಲರೇಷನ್ ಕಂಡುಹಿಡ್ಕೊಂಡಿದ್ದೀವಿ 3. ಹಾಗಾದರೆ T1 ಇಸ್ ಈಕ್ವಲ್ಸ್ ಟು 60 ಮೈನಸ್ 6 is 18. ಈ ಕಡೆ ಬಂದರೆ ಮೈನಸ್ 18 ಆಗುತ್ತೆ. ಮೈನಸ್ T1 ಆ ಕಡೆ ಹೋದರೆ ಪ್ಲಸ್ T1 ಆಗುತ್ತೆ. ಹಾಗಾದರೆ 60ಯಲ್ಲಿ 18 ಹೋದರೆ ಎಷ್ಟು, ಇಲ್ಲಿ 2 ಬರುತ್ತೆ. 5ಅಲ್ಲಿ 1 ಹೋದರೆ 42 ನ್ಯೂಟನ್ ಈಸ್ ಅ T1. ಅರ್ಥ ಆಯ್ತಾ? T2 ಕಂಡುಹಿಡಿಬೇಕು ಅಂದ್ಕೊಳ್ಳಿ, ಸೇಮ್ ಇದೇ ಕಾನ್ಸೆಪ್ಟ್ 3 kg ಮೇಲೆ ಅಪ್ಲೈ ಮಾಡಿ. ಎಫ್ ಬಿ ಡಿ ಆಫ್ 3 kg. ಹಾಗಾದರೆ ದಿಸ್ ಇಸ್ ದ 3 kg, ಮೇಲೆಗಡೆ T2, ಕೆಳಗಡೆ 30. ಹಾಗಾದರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ದಟ್ ಈಸ್ ನೆಟ್ ಫೋರ್ಸ್ ಏನಾಗುತ್ತೆ, ಸೊ 30 ಮೈನಸ್ T2 ಆಗಲ್ಲ, ಇವಾಗ T2 ಮೈನಸ್ 30 ಆಗುತ್ತೆ. ಬಿಕಾಸ್ ನಮ್ಗೆಲ್ರಿಗೂ ಗೊತ್ತು, ನಾವು ಇಲ್ಲಿ ಡಿರೈವ್ ಮಾಡ್ಕೊಂಡಿರೋ ಪ್ರಕಾರ, ಈ ಡೆರಿವೇಶನ್ ಪ್ರಕಾರ ಆಕ್ಸಲರೇಷನ್ನು ಯಾವ ಮಾಸು ಜಾಸ್ತಿ ಇರುತ್ತೋ ಅದಕ್ಕೆ ಕೆಳಗಡೆ ಇರುತ್ತೆ ಆಕ್ಸಲರೇಷನ್ನು, ಅದರ ಆಪೋಸಿಂಗ್ ಅಲ್ಲೇ ಮೇಲಕ್ಕಿರುತ್ತೆ ಇಲ್ಲಿ ಆಕ್ಸಲರೇಷನ್ನು.
ಇದು ಕೆಳಗಡೆ ಆಕ್ಸಲರೇಷನ್ ಇರೋದ್ರಿಂದ ಇಲ್ಲಿ ನಾವು m2g ಮೈನಸ್ ಟಿ ಅಂತ ಬರಿಬೋದು. ಇಲ್ಲಿ ಮೇಲಕ್ಕೆ ಆಕ್ಸಲರೇಷನ್ ಇರೋದ್ರಿಂದ t ಮೈನಸ್ m1g ಅಂತ ಬರಿಬೇಕಾಗುತ್ತೆ ಅಂತ ನಮಗೆ ಗೊತ್ತು. ಅದೇ ಪ್ರಕಾರವಾಗಿ ಇಲ್ಲಿ ನಾವು ಇವಾಗ ಮೇಲಕ್ಕೆ ಆಕ್ಸಲರೇಷನ್ ಇರೋದ್ರಿಂದ ಆಕ್ಸಲರೇಷನ್ ಇರೋ ಸೈಡ್ ಏನಾಗಿರುತ್ತೆ, ಫೋರ್ಸು ಜಾಸ್ತಿ ಇರೋದ್ರಿಂದ t2 ಮೈನಸ್ 30 ಇಸ್ ಈಕ್ವಲ್ಸ್ ಟು ಮಾಸ್ ಬಂದು 3 ಇಂಟು ಆಕ್ಸಲರೇಷನ್ ಬಂದು ಕೂಡ 3 ಆಗಿರುತ್ತೆ. ಇವಾಗ t2 ಇಸ್ ಈಕ್ವಲ್ಸ್ ಟು 30 ಪ್ಲಸ್ ಮೈನಸ್ 30 ಆ ಕಡೆ ಹೋದ್ರೆ ಪ್ಲಸ್ 30 ಪ್ಲಸ್ ಇಲ್ಲಿ 9 ಇದೆ, 39 ನ್ಯೂಟನ್ ಇಸ್ ಅ t2. ಫೈನಲ್ ಆನ್ಸರ್ ಇಸ್ ದಿಸ್. ಥ್ಯಾಂಕ್ ಯು.